ಹಾಗೂ ವಿದ್ಯಾರ್ಥಿಗಳು. Oh
गोपीगृहे वर्धनो मायापूतने जीवितापहरणो गोवर्धनो दारणो कंसच्छेदनो कौरवादिमतनो कुन्तीयुगपालनो एतद्भागवतस्य पुण्यकथनो श्रीकृष्ण लीलामृत हरे रमण गोविंद नारायण हे गोपालक हे कृपा जननी हे सिंधु कन्यापति हे रामानुज हे जगत्रयगुरु हे पुंडरीकाक्ष हे गजेन्द्र शुभकृत हे रामा हे माधव हे गोपी जननाथ पालय पद ध्यायवे चित्ते सत मत्स्यावतार
ಇಂದಿರೆಗೆ ತೊಲೆವಾಗಿ ಪರಮಾನಂದ ಭಕ್ತಿಯೊಳಜನು ಧ್ಯಾನಿಸಿಯೇ ವಂದಿಸಿ ಶಾರದೆ ಚಕ್ರಾದ್ಯಮರರಿಂಗರಿಗೆ ನಾಂದಿಯೊಳು ಪರವ್ಯಾಸ ಮುನಿಪದ ದ್ವಂದ್ವ ಗಾನದನಾಗಿ ಕವಿಗಳ ವಂದನೆಗೆ ಬಲವೊಂದು ಹೇಳುವೆ ನೀಗೆ ಕಥಾನಗವ
ತಲೆದೂರಿದಾಗ ಪ್ರಜೆಗಳ ಸಂಕಷ್ಟವನ್ನ ನೋಡಲಾರದೆ ಭಗವಾನ್ ಸೂರ್ಯದೇವನನ್ನ ಕುರಿತು ಶ್ರದ್ಧಾಭಕ್ತಿಯಿಂದ ತಪಸ್ಸನ್ನಾಚರಿಸಿದರು. ಒಲಿದ ಸೂರ್ಯದೇವ ವರರೂಪವಾಗಿ ಶ್ರೀಮಂತಕ ಎಂಬ ಅಮೂಲ್ಯ ರತ್ನವನ್ನು ಕರುಣಿಸಿದ. ಆ ಮಣಿ 48 ಮಣ ಹೊನ್ನನ್ನು ಕೊಡುವ ಮಹಿಮೆಯುಳ್ಳದ್ದು. ಆ ರಥದಿಂದ ಪ್ರಜೆಗಳ ಸಂಕಷ್ಟವನ್ನೆಲ್ಲ ದೂರ ಮಾಡಿದೆ. ಎಂದಿನಂತೆ ಇಂದು ಕೂಡ ಓಲಿಗಸ್ತನಾಗಿದ್ದೇನೆ. ವಿಶೇಷವೇನಾದರೂ ಇದ್ದರೆ ಸಭೆಗೆ ಬರಬಹುದು. ವನಪಾಲಕರೇ, ಯಾಕೆ ಬಂದಿದ್ದೀರಿ? ಏನು ಪಾದದಲ್ಲಿ ಮಾತಾಡುವ ಕ್ರಮವು? ಏನು ನೀವಾಡುವ ಮಾತು ಹೇಳಿ. ಇದು ರಾಜಸ್ಥಾನ. ಹಾಗೆಲ್ಲ ಮದ್ಯಪಾನ ಮಾಡಿಕೊಂಡು ಬಂದರೆ ತಕ್ಕ ಶಿಕ್ಷೆ ಆಗಿತ್ತು. ಜಾಗ್ರತೆ. ಮತ್ತೆ ಕುಟ್ಕೊಂಡು ಬಂದಿದ್ದೀನಿ ಅಂದಿರಿ. ಸರಿಯಾಗಿ ಮಾತನಾಡಲು ಬರುವುದಿಲ್ಲ. ಯಾಕೆ ಬಂದಿದ್ದೀರಿ? ಕಿರುಕುಳವೇ? ಯಾರಿಂದ? ಎಲ್ಲಿ? ಪ್ರಾಣಿಗಳಿಂದ ಹಾನಿಯೇ? ಯಾವ ಪ್ರಾಣಿಗಳಿಂದ? ಇನ್ನು ತಡ ಮಾಡದೆ ಶಬರಮಳೆಯನ್ನು ಕೂಡಿಕೊಂಡು ವನದತ್ತ ತೆರಳುತ್ತೇನೆ.
ನರಬಲಿಯ ವಾದಿಸಿ ನರಬಲಿಯ ವಾದಿಸಿ ಕೋರೊಳಗೆ ರಂಜಿಸುವ ಮಣಿಯನ್ನು ಕೊಂಡು ಪರಮ ಪವಿತ್ರವಾದ ಈ ದ್ವಾರಕೆಯನ್ನು ಸತ್ಕರ್ಮದಿಂದ ಪರಿಪಾಲಿಸುತ್ತಾ ಬಂದವನು ಈ ಬಲಭದ್ರ. ನನ್ನ ಸುಭದ್ರವಾದ ಆಡಳಿತದಲ್ಲಿ ಸಮಸ್ತ ಯಾದವರು ಸುಕ್ಷೇಮಿಗಳಾಗಿದ್ದಾರೆ. ಮುಖ ನೋಡುವಂತೆ ಗೊತ್ತಾಗ್ತದೆ. ನನ್ನ ತಮ್ಮನಾದ ಕೃಷ್ಣ ನನ್ನ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಸದಾ ಭಾಗಿಯಾಗಿರುವುದರಿಂದಾಗಿ ನೆಮ್ಮದಿಯಿಂದ ಆಡಳಿತ ನಡೆಸುತ್ತಿದ್ದೇನೆ. ಎಂದಿನಂತೆ ಇಂದು ಕೂಡ ಯಾದವ ಮುಖ್ಯರನ್ನು ಒಂದುಗೂಡಿಸಿಕೊಂಡು ಸಭೆಯನ್ನು ಕೊಟ್ಟಿದ್ದೇನೆ. ಏನಾದರೂ ವಿಶೇಷ ವರ್ತಮಾನಗಳಿದ್ದರೆ ಸಭೆಗೆ ಬರಬಹುದು, ನೋಡೋಣ. ಸ್ವಾಮಿ ನಾರದರೆ, ನನ್ನ ಆಸ್ಥಾನಕ್ಕೆ ಆಗಮಿಸಿದ ತಮ್ಮನ್ನು ಕಂಡು ನನ್ನ ಮನಸ್ಸಿಗೆ ಮಹಾದಾನಂದ ಉಂಟಾಯಿತು. ಯಥೋಚಿತವಾದ ಸತ್ಕಾರವನ್ನು ಸ್ವೀಕರಿಸಬೇಕು. ಸ್ವಾಮಿ ನಾರದರೆ, ನೀವು ಯಾವ ಕಡೆಯಿಂದ ಬಂದಿರಿ? ಏನು ವಿಶೇಷ ಹೇಳಬಲ್ಲಿರಾ? ನಿನ್ನ ಸರ್ಕಾರದಿಂದ ನಾನು ಸಂತೋಷಗೊಂಡಿದ್ದೇನೆ. ನಾನು ವೃಂದಾವನದಿಂದ ಬಂದವನು. ಓಹೋ, ಎಲ್ಲಿ ನಿನ್ನ ತಮ್ಮ ಕೃಷ್ಣ? ನನ್ನ ತಮ್ಮ ಕೃಷ್ಣನೇ ಇಷ್ಟರಲ್ಲಿಯೇ ಸಭೆಗೆ ಬರಬೇಕಾಗಿತ್ತು, ಆದರೆ ಇನ್ನೂ ಬರಲಿಲ್ಲ. ಬಂದವನು, ನೋಡೋಣ. ಅದೇನು ಸ್ವಾಮಿ?
ಆದರೆ ನನ್ನ ತಮ್ಮ ಕೃಷ್ಣ ಅಂತ ಯಾವ ತಪ್ಪನ್ನು ಮಾಡಿದ್ದಾನೆ? ಏನು ಮಾಡಿದ್ದಾನೆ ಸ್ವಾಮಿ ಅಂತ? ಏನು ಮಾಡಿದ ಸ್ವಾಮಿ? ಗೊತ್ತು ಸ್ವಾಮಿ. ಏನು? ಮಾಡಿದರೆ ನೀವು ಆಡುತ್ತಿರುವ ಮಾತು ಸತ್ಯವೇ? ಬನ್ನಿ, ನೀವು ಇಲ್ಲಿ ಕುಳಿತುಕೊಳ್ಳಬೇಕು. ಆ ಕೃಷ್ಣನನ್ನು ಕಂಬಕ್ಕೆ ಕಟ್ಟಿಯ ಹಾಗೆ ನಾನೇ ವಿಚಾರಿಸುತ್ತೇನೆ. ಎಂತ ಅನರ್ಥವಾಗಿ ಹೋಯಿತು. ನಾನು ನನ್ನ ತಮ್ಮನಾದ ಕೃಷ್ಣನ ಮೇಲೆ ಇರುತ್ತಿದ್ದ ನಂಬಿಕೆ, ವಿಶ್ವಾಸ ಎಲ್ಲವೂ ಮಣ್ಣು ಪಾಲಾಗಿ ಹೋಯಿತು. ಇದನ್ನು ಕೇಳಿದರೆ ನನ್ನ ಬಂಧು ಬಾಂಧವರು ಏನು ಹೇಳಿದರು? ಹೊರಲಿ ಹೊರಲಿ, ಆ ಕೃಷ್ಣನನ್ನು ಸರಿಯಾಗಿ ವಿಚಾರಿಸಿಕೊಳ್ಳುತ್ತೇನೆ. ಅಲ್ಲವಾದರೆ ನಾನು ಬಂದ ಕ್ಷಣವೇ ಬಂದೆ ಆ ಕೃಷ್ಣ ಬಾಯಿಂದ ತನ್ನ ತೊಡೆಯ ಬಳಿಯಲ್ಲಿ ಕೂರಿಸಿಕೊಳ್ಳುತ್ತಿದ್ದ ಅಣ್ಣ ಹಿಂದೇಕ ನನ್ನ ಕಡೆ ಮುಖವೆತ್ತಿಯೂ ನೋಡುವುದಿಲ್ಲ. ಓಹೋ, ನಾನು ಬರುವುದು ಸ್ವಲ್ಪ ವಿಳಂಬವಾಯಿತು ಎಂಬ ಕಾರಣಕ್ಕಾಗಿ ಈ ರೀತಿಯಲ್ಲಿ ವರ್ತಿಸಿರಬಹುದು. ಏನೇ ಇರಲಿ, ನನ್ನ ಅಣ್ಣನಲ್ಲವೇ, ಇನ್ನೊಮ್ಮೆ ಹೋಗಿ ವಂದಿಸುತ್ತೇನೆ. ಮಾನಗೆಟ್ಟವನೇ, ಮರ್ಯಾದೆ ಬಿಟ್ಟವನೇ, ನಾಚಿಕೆ ಬಿಟ್ಟವನೇ, ನಿನ್ನ ಮುಖಾವಲೋಕನಿಸಿದ್ದ ಹೊಗಟೆ ಅರುಹಬೇವುದು ದಯೆಯಲಿಯ Thank you.
ಮಾಡುವುದನ್ನೆಲ್ಲ ಮಾಡಿ ಈಗ ಏನು ತಿಳಿಯದವರ ಹಾಗೆ ನಾಟಕವಾಡಬೇಡ ಬೇಡ. ನಿನ್ನ ಕೃತ್ಯ ಎಲ್ಲವನ್ನು ಬಲ್ಲೆ. ಹೋಗತ್ತೆ. ಅಣ್ಣದೇವ, ಹೀಗೆ ನನ್ನನ್ನು ಒಂದೇ ಸಮನೆ ಸಿಟ್ಟಿನಿಂದ ಬೈಯುವುದಕ್ಕೆ ಕಾರಣವೇನಣ್ಣ? ಯಾಕೆ? ಕೃಷ್ಣ, ಬಾರೋ ಇಲ್ಲಿ. ನನ್ನ ಮುಖ ನೋಡು. ನೋಡ್ತಾ ಇದ್ದೇನಣ್ಣ. ನಾನು ಕೇಳುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಬೇಕು ನೀನು. ಆಯ್ತಣ್ಣ. ಬೃಂದಾವನದ ಸತ್ರಾಜಿತನಲ್ಲಿಗೆ ಹೋಗಿದ್ದೀಯಾ? ಹೌದು. ಯಾಕೆ ಹೋದದ್ದು? ಅಣ್ಣ, ಆತ ನಮ್ಮ ಬಂಧುವಲ್ಲವೇ? ಮಾತನಾಡಿಸಿ ಬರುವ ಅಂತ ಹೋದೆ. ಹೋದವ ಸತ್ರಾಜಿತನಲ್ಲಿ ಏನು ಕೇಳಿದೆ? ನಾನಾ? ಏನು ಕೇಳಿದೆ? ಕೇಳಿದ್ದು ನೆನಪಿಲ್ಲವೇನು ನಿನಗೆ? ಸರಿಯಾಗಿ ನೆನಪಿಸಿಕೋ. ನೆನಪಾಯಿತು. ಸತ್ರಾಜಿತನಲ್ಲಿರುವ ಸೂರ್ಯದತ್ತವಾದ ಸಮಂತಕ ಮಣಿಯನ್ನು ಕೇಳಿದೆ. ಆದರೆ ಆತ ಕೊಡಲಿಲ್ಲವಣ್ಣ. ಯಾಕೆ ಕೇಳಿದೆ? ಅದು ನನಗಾಗಿ ಅಲ್ಲಣ್ಣ. ಮಧುರೆಯ ಅರಸನಾದ ನಮ್ಮ ಧ್ರುವಸೇನ ಭೂಪತಿಗಳಲ್ಲಿ ಎಲ್ಲಾ ಯಾದವರಿಗೂ ದೊರಕುತ್ತದೆ ಎಂಬ ಕಾರಣಕ್ಕಾಗಿ ಕೇಳಿದ್ದು ಹೌದು. ಆದರೆ ಕಡುಲೋಭಿಯಾದ ಆತ ಆ ಮಣಿಯನ್ನು ಕೊಡಲು ಒಪ್ಪಲಿಲ್ಲ. ಆಮೇಲೆ ನಾನು ಕೇಳಲಿಲ್ಲ. ಆ ವಿಚಾರವನ್ನು ಅಲ್ಲಿಯೇ ಬಿಟ್ಟಿದ್ದೇನೆ. ಈಗ ಆ ವಿಚಾರ ಯಾಕಣ್ಣ? ಕೃಷ್ಣ, ಅಲ್ಲಿಯವರೆಗೆ ನಡೆದ ಸಂಗತಿಯನ್ನು ನೀನು ಹೇಳಿದೆ. ಆ ಬಳಿಕ ನಡೆದದನ್ನು ನಾನು ಹೇಳುತ್ತೇನೆ ಕೇಳು. ಸತ್ರಾಜಿತನ ತಮ್ಮ ಪ್ರಸೇನ ಕರಡಲ್ಲಿ ಸಮಂತಕ ರತ್ನವನ್ನು ಧರಿಸಿ ಮೃಗಬೇಟೆಗಾಗಿ ಕಾಡಿಗೆ ಹೋದ. ಇದನ್ನು ತಿಳಿದ ನೀನು ಆತನನ್ನು ಹಿಂಬಾಲಿಸಿ ಕಾಡಿನಲ್ಲಿ ಆತನನ್ನು ಕೊಂದು ಆತ ಧರಿಸಿದಂತ ಅಮೂಲ್ಯವಾದ ರತ್ನವನ್ನು ಅಪಹರಿಸಿಕೊಂಡು ಬಂದೆ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತೇನೆ ಕೇಳು. ಕದ್ದಿರುವ ಸಮಂತಕ ರತ್ನವನ್ನು ಸತ್ರಾಜಿತನಿಗೆ ಒಪ್ಪಿಸಿ ಮಾಡಿದ್ದು ಸಭಾಪರಾಧ ಆಯಿತೆಂದು ಕ್ಷಮೆ ಕೇಳು. ಇಲ್ಲದಿದ್ದರೆ ನಾನು ನಿನ್ನ ಜೊತೆಗೆ ಪರೀಕ್ಷಣವೂ ಇರಲಾರೆ. ಈ ರಾಜ್ಯವನ್ನು ಬಿಟ್ಟು ಹೋಗುತ್ತೇನೆ. ಏನು? ಅರೆ ಯೇ ಪ್ರಭೆ ನಾಪೋದು ಅರೆ ಯೇ ಪ್ರಭೆ ನಾಪೋದು ಏನೋ? ಪ್ರಖ್ಯಾತವಾದ ದ್ವಾರಕೆ ಅರಸ ನೀನು. ನಿನ್ನಂತ ಯೋಗ್ಯನ ಮಾನಕ್ಕೆ ಚ್ಯುತಿ ತರುವ ಯಾವುದೇ ಕೆಲಸ ಕಾರ್ಯವನ್ನು ನಾನು ಮಾಡಲಾರೆ. ನಮ್ಮ ನಡುವಿನ ಬಾಂಧವ್ಯವನ್ನು ಕೆಡಿಸುವುದಕ್ಕೆ ಯಾರು ವಿಘ್ನಸಂತೋಷಗಳು ಹೂಡಿದ ನಾಟಕಕ್ಕೆ ನೀನು ಮರಳಾಗಬೇಡ. ಸತ್ರಾಜಿತ ಒಮ್ಮೆ ಮಣಿಯನ್ನು ಕೊಡಲು ಒಪ್ಪದಿನ ಮನೆ ಅದರ ಮೇಲೆ ಆಸೆಯನ್ನೇ ಬಿಟ್ಟು ಬಂದವು ನಾನು. ಹಾಗೂ ಈ ಪ್ರಸೇನ, ಮೃಗಬೇಟೆ, ಸಾವು, ಕಳ್ಳತನ ನಾನಡಿಯೇ ನನ್ನ ಮಾತನ್ನು ನಂಬಣ್ಣ. ಕೃಷ್ಣ, ಮಣಿಯನ್ನು ಕದ್ದು ಸತ್ಯಸಂಧನಲ್ಲಿ ನಾಟಕವಾಡಬೇಡ. ನಿನ್ನ ಮಾತಿಗೆ ಕಿವಿ ಕೊಡುವ ಹುಂಬ ನಾನಲ್ಲ. ಜಾಗ್ರತೆ. ಅಣ್ಣದೇವ, ನಾನೇನು ಹೇಳಿದರೂ ನೀನದನ್ನು ನಂಬುವ ಸ್ಥಿತಿಯಲ್ಲಿಲ್ಲ. ನಾನೊಬ್ಬ ಅಪರಾಧಿ ಎಂಬ ನೆಲೆಯಲ್ಲೇ ವ್ಯವಹರಿಸುತ್ತಿದ್ದೀಯ. ಇಂಥ ಕೆಲಸಕ್ಕೆ ನಾನಂತೂ ನನ್ನ ಕೊಟ್ಟವನಲ್ಲ. ನಿನ್ನ ನಂಬಿಕೆಗಾಗಿ ಕೊನೆಯ ಮಾತೊಂದಾಗಿ ಹೇಳುತ್ತಿದ್ದೇನೆ. ಲೋಕದಲ್ಲಿ ತಂದೆ ತಾಯಿಗಳಿಂದ ಮಿಗಿಲಾದ ದೇವರಿಲ್ಲವಂತೆ. ಹಾಗೆ ನಮ್ಮ ಜನಕಜನನಿಯರಾದ ವಸುದೇವ ದೇವಕಿಯರ ಮೇಲೆ ಆಣೆಯನ್ನು ಹೇಳುತ್ತಿದ್ದೇನೆ. ನಾನಂತೂ ಈ ಕೆಲಸ ಮಾಡಲಿಲ್ಲವಣ್ಣ. ಹೆಚ್ಚೇಕೆ ನಿನ್ನ ಪಾದರಾಜನಾಗಿ ಹೇಳುತ್ತಿದ್ದೇನೆ. ಕೃಷ್ಣ, ಇರದಿರಲು ವಂದನೆಯು ನಿನ್ನೋಳು ತೆರಳಿ ಬೇಗ
ನನ್ನ ಪಾದದ ಮೇಲೆ ಆಣೆ ಇಟ್ಟು ಹೇಳಿದೆಯಲ್ಲ, ಈಗ ನಾನು ನಿನ್ನನ್ನು ನಂಬುತ್ತೇನೆ ಕೃಷ್ಣ. ಕೃಷ್ಣ, ಆದರೆ ನಿನ್ನ ಮೇಲೆ ಅಪವಾದ ಬಂದಿರುವುದಂತೂ ಸತ್ಯ. ಈ ಅಪವಾದದಿಂದ ನೀನು ಮುಕ್ತನಾಗಬೇಕಾದರೆ ಕಾಡಿಗೆ ಹೋದ ಪ್ರಸೇನ ಏನಾದ, ಮಣಿ ಎಲ್ಲಿಗೆ ಹೋಯಿತು ಎಂಬುದರ ಬಗ್ಗೆ ಪರಿಶೀಲನೆಯನ್ನು ನಡೆಸಿ ಸತ್ರಾಜಿತನಿಗೆ ನಿಜ ವಿಚಾರವನ್ನು ತಿಳಿಸಿ ಆತನ ಮನಸ್ಸನ್ನು ಸಂತೋಷಪಡಿಸಿ ನಿನ್ನ ಮೇಲಿರುವಂತ ಅಪವಾದವನ್ನು ಕಳೆದುಕೊಂಡು ಬಾ ತಮ್ಮ. ಆಯ್ತಣ್ಣ, ಹೋಗಿ ಬರುತ್ತೇನೆ. ನಿನಗೆ ಮಂಗಳವಾಗಲಿ. ಅಣ್ಣನಿಂದ ಅಪ್ಪಣೆ ಪಡೆದ ಹಾಗೆ ಆಯಿತು. ಹ. ಇನ್ನು ತಡ ಮಾಡದೆ ನನ್ನ ಪ್ರಯಾಣ ಮಾಡಿದಂತ. ಸರಿಯಲ್ಲ. ನಾನೊಬ್ಬನೇ ಹೋಗಿ ಆ ಮಣಿಯನ್ನು ತಂದರೆ ನನ್ನ ಮೇಲಿರುವ ಸಂಶಯ ಇನ್ನೂ ಅಧಿಕವಾಗಬಹುದು. ಹಾಗಾಗಿ ನನ್ನಣ್ಣನ ಆತ್ಮವಲಯರಾದ ಋತವರ್ಣ, ಸುಜ್ಯೋತಿ, ಸಾತ್ಯಕಿ ಎಂಬ ಯದುವೀರರನ್ನೇ ಕರೆದುಕೊಂಡು ಹೋಗುತ್ತೇನೆ. ಯಾರಲ್ಲಿ ಯದುವೀರರು? ಲೈ, 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 ಯದುವೀರರೇ, ನನ್ನ ಮೇಲೆ ಬಂದಿರುವ ಅಪವಾದ ನಿಮಗೂ ತಿಳಿದಿರಬಹುದು. ಅದನ್ನು ತಡೆಯುವ ಉದ್ದೇಶದಿಂದ ನಾನು ಕಾಡಿಗೆ ಹೊರಟಿದ್ದೇನೆ. ನನ್ನ ಜೊತೆಗೆ ನೀವು ಬರುವುದಕ್ಕಾಗಿ ನಿಮ್ಮನ್ನು ಕರೆಸಿದೆ. ಋತವರ್ಮ, ಮಾಡದಿರುವ ತಪ್ಪಿಗಾಗಿ ಅನವಶ್ಯಕವಾಗಿ ನಿನ್ನ ಮೇಲೆ ಅಪವಾದ ಬಂದಿದೆ. ಸತ್ಯಾನ್ವೇಷಣೆಗಾಗಿ ನಿನ್ನ ಜೊತೆಗೆ ನಾನು ಬರುತ್ತೇನೆ. ಸತ್ಯಕ್ಕೆ ಮಾನವನಾಗಿ ಅವತಾರ ಹೌದು. ಯದುವೀರರೇ, ಇನ್ನು ತಡ ಮಾಡದೆ ನಿಮ್ಮೊಂದಿಗಿರುವ ಚಿಕ್ಕ ಸೇನೆಯನ್ನು ಕೂಡಿಕೊಂಡು ಪ್ರಸೇನವನ್ನು ಕಾಡಿನತ್ತ ನಡೆಸಿ ಬಿಡೋಣ. ಯಾದವರೇ, ಇಲ್ಲಿ ಬನ್ನಿ. ಇಲ್ಲಿ ನೋಡಿ, ರಕ್ತ ಸುರಿದಿದೆ. ಹ, ಏನಿದು ಆಶ್ಚರ್ಯ? ಪ್ರಸೇನ ಇಲ್ಲಿಯೇ ಸತ್ತು ಬಿದ್ದಿದ್ದಾನಲ್ಲ. ಅವಲೋಕಿಸುವಾಗ ಸಿಂಹವೊಂದರ ನಗಾಘಾತದಿಂದ ಕರುಳಿಗಿಸಿಕೊಂಡು ಸತ್ತು ಬಿದ್ದ ಹಾಗಿದೆ. ಹಾಗಾದರೆ ಈತ ಧರಿಸಿಕೊಂಡು ಬಂದಂತಹ ಶಮಂತಕ ಮಣಿ ಎಲ್ಲಿ ಹೋಯಿತು? ಬಹುಶಃ ಸಿಂಹವೇ ಆ ಮನೆಯನ್ನು ಕೊಂಡೋಗಿರಬೇಕು. ನೋಡೋಣ, ಹೀಗೆ ಮುಂದುವರಿಯೋಣ. ಕರುಳುಗಿಳಗೆ ಸರಿಯ ನಿಮ್ಮ ಮಾತುರವಾಗಿ ಕುರಿಮನೋರಮನೆ ಹೊರಗಿರುವ ಸ್ಥಳವೇ. ಇದೇನು ಆಶ್ಚರ್ಯ? ಪ್ರಸೇನನನ್ನು ಕೊಂದಂತಹ ಸಿಂಹವೇ ಇಲ್ಲಿ ಸತ್ತು ಬಿದ್ದಿದೆಯಲ್ಲ. ಇದನ್ನು ಕೊಂದವರು ಯಾರು? ಅವಲೋಕಿಸುವಾಗ ಇದೇನು ಕರಡಿಯ ಪಾದ ಚಿಹ್ನೆಯಲ್ಲವೇ? ಹಾಗಾದರೆ ಆ ಬಲ್ಲೂಕನಿಗೂ ಈ ಕೇಸರನಿಗೂ ಹೋರಾಟವಾಗಿದೆ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಇಲ್ಲಿನ ಪರಿಸರವೇ ಅವುಗಳನ್ನು ತಿಳಿಸುತ್ತಿವೆ. ಗಿಡ ಮರಗಳು ಮುರಿದು ಬಿದ್ದಿರುವೆ. ಅಂತಿರುವಾಗ ಮಣಿ ಎಂಬುದು ಅಂತಿಮವಾಗಿ ಕರಡಿಯ ಪಾಲಾಗಿದೆ. ಕರಡಿಯ ಹೆಜ್ಜೆಯ ಗುರುತನ್ನು ಅನುಸರಿಸಿಕೊಂಡು ಹೀಗೆ ಮುಂದುವರಿಯೋಣ. ಬಲ್ಲಗಲ್ಲದ ಚಿಹ್ನೆಯ
ಮನೆಯನ್ನು ಪ್ರವೇಶಿಸಿ ನೋಡುತ್ತಿದ್ದೇನೆ. ಏನಿದು ಆಶ್ಚರ್ಯ! ಅನತಿ ದೂರದಲ್ಲೊಂದು ತೊಟ್ಟಿಲು, ಅದರ ಊರಿಗೆ ಕಟ್ಟಲ್ಪಟ್ಟ ದಿವ್ಯ ಸಭೆಯನ್ನು ಸೂಸುವ ಮಣಿ. ಈ ತೊಟ್ಟಿಲನ್ನು ತೂಗುತ್ತಿರುವ ಓರ್ವ ಮನೋಹರಿ ಯಾರಿರಬಹುದು? ಆಹಾ, ಇವಳ ಸೌಂದರ್ಯವೇ! ವಿಭ್ರಮಕ್ಕೆ ಬೆರಗಾಗಿ ಹರಿಯುವುದು ಶಿಲೆಯ ಮರೆಯಾಗಿರಲು ತಂದೆಯಾದ ಜಾಂಬವಂತರು ಉದರ ಪೋಷಣೆಗೆ ಬೇಕಾದ ಆಹಾರವನ್ನು ಸಂಗ್ರಹಿಸುವುದಕ್ಕಾಗಿ ಹೋಗಿದ್ದಾರೆ. ಸದ್ಯಕ್ಕೆ ಗುಹೆ ಪ್ರದೇಶದಲ್ಲಿ ಇರುವಳು ಈ ಜಾಂಬವತಿ ಹಾಗೂ ತೊಟ್ಟಿಲ ಕೂಸು ನನ್ನ ತಮ್ಮನಾದ ಪ್ರವೀರ ಮಾತ್ರ. ಈತ ತುಂಬಾ ಹಠ ಮಾಡುತ್ತಿದ್ದಾನೆ. ಈತನಿಗೆ ತೊಟ್ಟಿಲು ತೂಗಿ ಲಾಲಿ ಹಾಡಿ ಈತನಿಗೆ ನಿದ್ದೆ ಬರಿಸುತ್ತೇನೆ. ತರುಣಿಯೋರ್ವರೆ ಬಾಲಕನ ತೊಟ್ಟಿಲವು ಹರುಷದಿಂದಲೇ ತೂಗುತ್ತಾರೆ. ಜೋ 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 ಸುಕುಮಾರ ಜೋ ಜೋ ದೀನಾ ಶೃಂಗಾರ ಜೋ ಜೋ ಜಾಮವ ತಗಡ ಪ್ರವೀಣ ಜೋ ಜೋ ಬಲುಲೋಕ ರಾಜಾಧಿರಾಜ ವಂದೇಯಾಗಿಯ ಜಾಂಬವಂತ ಕೇಸರಿಯ ಒಂದು ನಿರ್ದಿರ ಶಮಂತ ಕಮನಿಯ ಚಂದ ಕುಲಗಳಿಂದ ತೊಟ್ಟಿಲ ಬಳಿಯ ವಂದಿಸಿಯರು ನೋಡು ವಾಕ್ಯಾಮುದಿನಿಯ ಇಷ್ಟಾರ್ಥಗಳೆಲ್ಲ ಕೊಡುವುದು ನೋಡು ಕೃಷ್ಣ ಮನಸ್ಸನಾಗಿ ಹಿಡಿದು ಮುದ್ದಾಡುತ್ತಿ ನಾಡು ಜೋ 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 ಈ ಗುಹೆ ಜಾಂಬವಂತನದು ಎಂಬುದು ಸ್ಪಷ್ಟವಾಯಿತು. ಆದರೆ ಆತ ಇಲ್ಲಿಲ್ಲ. ಆತನಿಗೆ ನಾನು ಬಂದದ್ದು ಗೊತ್ತಾಗಬೇಕಲ್ಲ. ಹಾಗಾಗಿ ಕರದಲ್ಲಿರುವ ಪಾಂಚಜನ್ಯವನ್ನು ಮೊಳಗಿಸುತ್ತೇನೆ.
ಕೆಲ ಬಲ್ಲುಗನೆ ಏನು ಶರದಿಯ ಮಧ್ಯದಲ್ಲಿರುವ ಪರಮ ಪವಿತ್ರವಾದ ದ್ವಾರಕೆಯೇ ನನ್ನ ವಾಸಸ್ಥಾನ. ಹೌದೇ, ವಸುದೇವ ಮತ್ತು ದೇವಕಿಯರ ಮಗ ನಾನು. ಓಹೋ, ನನ್ನನ್ನು ಕೃಷ್ಣ ಎನ್ನುವುದಾಗಿ ಎಲ್ಲರೂ ಕರೆಯುತ್ತಾರೆ. ನನ್ನ ಸಖನಾದ ಪ್ರಸೇನ ಸಮಂತಕ ಎನ್ನುವ ದಿವ್ಯಮಣಿಯನ್ನು ಧರಿಸಿಕೊಂಡು ಮೃಗಬೇಟೆಗಾಗಿ ಕಾಂತಾರಕ್ಕೆ ಬಂದಿದ್ದ. ಆತನನ್ನು ಕೊಂದಂತಹ ಕೇಸರನನ್ನು ನೀನು ಕೊಂದು ಮಣಿಯನ್ನು ತಂದಿರುವೆ ಎಂದು ನಾನು ಇಲ್ಲಿಗೆ ತಪ್ಪಿಸಿ ಬಂದಿದ್ದೇನೆ. ನಿನ್ನಲ್ಲಿರುವ ಮಣಿಯನ್ನು ನನಗೆ ಕೊಟ್ಟು ಬಿಡಯ್ಯ. ಮತ್ತೆ ಕೇಸರಿಯೊಂದು ಆ ಮಣಿಯನ್ನು ಕೊಂಡೊಯ್ಯುವುದನ್ನು ಕಂಡು ಅದರೊಡನೆ ಕಾಡಾಕಾಡಿಯಾಗಿ ಕಾದಾಡಿ ಅದನ್ನು ಕೊಂದು ರತ್ನವನ್ನು ಸಂಪಾದಿಸಿದ್ದು ನಿನಗೆ ಕೊಡೋದಕ್ಕಲ್ಲ, ತೊಲಗಾಗ್ತೇನೆ. ಏನು ನಮಗೆ ಸೇರಬೇಕಾದ ಮಣಿಯನ್ನು ಸಾಮನಿಂದ ಕೇಳಿದರೆ ತುಡುಗನವನ್ನು ತೋರಿಸುತ್ತಿರುವೆಯಾ? ಒಳ್ಳೆಯ ಮಾತಿನಲ್ಲಿ ಮಣಿಯನ್ನು ಕೊಟ್ಟು ಬಿಡು, ಇಲ್ಲವಾದರೆ ಬಡಮೃಗವಾದ ನಿನ್ನನ್ನು ಯಮನಾಲಯಕ್ಕೆ ಹತ್ತುತ್ತೇನೆ. ಜಾಗ್ರತೆ. ಎಲ್ಲ ಕೃಷ್ಣ, ಏನು ಸಾಮಾನ್ಯವಾದ ಬಡಮೃಗ ನಾನಲ್ಲ, ಮತ್ತೆ ಸೃಷ್ಟಿಕರ್ತನಾದ ಪರಬ್ರಹ್ಮನ ಗಳಿಕೆಯಲ್ಲಿ ಹುಟ್ಟಿದ ಪರಾಕ್ರಮಿ ನಾನು. ಕೃತಯುಗದಲ್ಲಿ ಹುಟ್ಟಿ ತ್ರೇತಯುಗದಲ್ಲಿ ಪರಾಕ್ರಮವಿರುವುದು, ದ್ವಾಪರ ಯುಗದಲ್ಲಿಯೂ ಬದುಕುತ್ತಿರುವ ಜಾಂಬವಂತ ನಾನು. ನನ್ನನ್ನು ತುಡುಕುವುದಕ್ಕೆ ಮುಂದಾಗಬೇಡ, ಹೊರಡಿಲ್ಲಿಂದ. ಏನು ಈ ಪ್ರಪಂಚದ ಸಕಲ ಜೀವರಾಶಿಗಳಿಗೂ ಸೃಷ್ಟಿಕರ್ತಕ ಬ್ರಹ್ಮ. ಅವನ ಆಕಳಿಕೆಯಲ್ಲಿ ಹುಟ್ಟಿದ ಮಾತ್ರಕ್ಕೆ ನಿನ್ನ ಹೆಚ್ಚುಗಾರಿಕೆ ಏನೂ ಇಲ್ಲ. ನಿನ್ನ ಸುದೀರ್ಘವಾದ ಬದುಕಿನಲ್ಲಿ ನೀನು ಸಾಧಿಸಿದಂತಹ ಮಹಾನ್ ಕಾರ್ಯ ಏನಾದರೂ ಇದ್ದರೆ ಹೇಳು, ಆಗ ನಿನ್ನ ಪರಾಕ್ರಮ ವ್ಯಕ್ತಿತ್ವ ನಿರ್ಧಾರವಾಗುತ್ತದೆ. ನನ್ನ ಸಾಧನೆಯ ಪರಿಚಯ ಬೇಕೇ? ಎಲ್ಲ ಮಾನವ, ಏನು ಈ ಜಾಂಬವಂತನ ವಿಕ್ರಮ ಎಷ್ಟಿತ್ತು ಅದೆಷ್ಟೇ ಎತ್ತರ ಎಂಬುದು ನಿನಗೆ ಕಿಂಚಿತ್ತು ಗೊತ್ತಿಲ್ಲ. ಹೋ, ಭಗವಾನ್ ಸೂರ್ಯದೇವ ಮಹಾಮೇರು ಪರ್ವತಕ್ಕೆ ದಿನಕ್ಕೊಂದು ಬಾರಿ ಪ್ರದಕ್ಷಿಣೆ ಮಾಡುತ್ತಾನೆ. ಹೌದೇ? ನಾನು ಆತನಿಗೆ ಸವಾಲುಂಟಿ, ಮೇರುಗಿರಿಗೆ ದಿನವೊಂದರಲ್ಲಿ 21 ಬಾರಿ ಸುತ್ತು ಬಂದವ ತಿಳಿದುಕೋ. ಶಾಂಭವ, ನೀನು ಬೆಟ್ಟಕ್ಕೆ ಸುತ್ತು ಬಂದದ್ದಲ್ಲವೇ? ಹೌದು. ನಾನೇನಾದರೂ ಬೆಟ್ಟ ಎತ್ತಿದ ಕಥೆ ನಿನಗೆ ಗೊತ್ತೇ? ಕಿರುಬೆಟ್ಟಿನೊಳಗೆ
ಹಿಡಿದು ಅವರೆಲ್ಲರನ್ನೂ ರಕ್ಷಿಸಿದ್ದೇನೆ. ಕೃಷ್ಣ, ಏನು? ನೀನು ಎತ್ತಿದ್ದು ಸಣ್ಣ ಗೋವರ್ಧನಗಿರಿಯಲ್ಲವೇ? ನಾನು ಸಾಗರಕ್ಕೆ ರಾಮ ಸೇತುವೆಯನ್ನು ಕಟ್ಟುವಾಗ ರಜತಗಿರಿಯನ್ನೇ ಮೇಲೆ ಎತ್ತಿದವ. ಜಾಂಬವ, ಏನು? ನೀನೆತ್ತಿದ ರಜತಗಿರಿ ಇರುವುದು ಈ ಭೂಮಿಯ ಮೇಲಲ್ಲವೇ? ಹೌದು. ದುಷ್ಟನಾದ ಹಿರಣ್ಯಾಕ್ಷನಿಂದ ಭೂದೇವಿ ಸಂಕಷ್ಟಕ್ಕೀಡಾದಾಗ ವರಾವತಾರವನ್ನು ತಾಳಿ ಆತನನ್ನು ವಧಿಸಿ ಭೂಮಿಯನ್ನೇ ಎತ್ತಿ ಸಂರಕ್ಷಿಸಿದವ ನಾನು. ಎಲ್ಲ ಕೃಷ್ಣ, ಏನು? ಜಗತ್ ರಕ್ಷಕನಾದ ವರವತಾರವೇ ಜಳ್ಳು ಮಾನವನಾದ ನೀನೆಲ್ಲಿ? ಏನೋ ದೊಡ್ಡವರ ಹೆಸರನ್ನು ಹೇಳಿಕೊಂಡು ಬೇಡುವ ವ್ಯವಹಾರ ಮಾಡುತ್ತಿದ್ದೀಯಾ? ಜಗತ್ತಿನಲ್ಲಿ ನನ್ನಡೆಯ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನಲ್ಲಿ ಅನ್ಯ ವಿಕ್ರಮಿಗಳೇ ಇಲ್ಲ, ತಿಳಿದುಕೋ. ಜ್ಞಾನಹೀನನಾದವನಿಗೆ ಕನಕ ಪರ್ವತವು ಮಣ್ಣಿನ ಉಸಿರಂತೆಯೇ ಕಾಣುತ್ತದೆ. ಮಾಡು ಯುದ್ಧದಲ್ಲಿ ನಿನಗೆ ಸರಿಯಾದ ಪಾಠ ಕಲಿಸುತ್ತೇನೆ, ಅನುವಾಗು. ಬಾ ಮುಂದೆ. ಆದರೆ ಇನ್ನೋ ಇಷ್ಟು ಚೆನ್ನಾಗಿ ಪುರವದೇನರಿಲ್ಲ. ಆದರೆ ಇನ್ನೋ ಇಷ್ಟು ಚೆನ್ನಾಗಿ ಪುರವದೇನರಿಲ್ಲ. ವಿಶ್ವಂಬರೆಯು ಸೃಜಿಸಿದಂತ ಪುರುಷ ನೀನೆಲ್ಲ. ವಿಶ್ವಂಬರೆಯು ಸೃಜಿಸಿದಂತ ಪುರುಷ ನೀನೆಲ್ಲ. ರಾಮ, ರಾಮ, ಪ್ರಭು ಶ್ರೀರಾಮಚಂದ್ರ, ನಿನ್ನ ಭಕ್ತೋತ್ತಮನಾದ ಈ ಜಾಂಬವಂತನಿಗೂ ಈ ರೀತಿಯ ಸೋಲೆ, ಈ ರೀತಿಯ ಅವಮಾನವೇ ಅದೆಷ್ಟು ಕಾಲದಿಂದ ಈತನಲ್ಲಿ ಕಾದಾಡಿದೆ. ಆದರೆ ಈತನಿಂದ ಸೋತು ನಾನು ಕೈಗೆ ಬೀಳುವಂತ ಇದ್ದಲ್ಲ. ರಾಮ, ರಾಮ, ನನ್ನನ್ನು ದಂಡಿಸಬೇಡ, ನನ್ನನ್ನು ಕ್ಷಮಿಸು ತಂದೆ, ಕ್ಷಮಿಸು. ಶರಣ ನಿಂತೆನಲಾದ ಶ್ರೀಹರೇ ಕರುಣದು ಕ್ಷಮೆಯಂತು ಬೇಗದಿಗೆ ದರ್ಶನನು ರಾಮರೂಪವ ಅತಿ ವಿನಾಶದಲ್ಲಿ ಕೃಷ್ಣನಾದ ಜಾಂಬವಂತನನ್ನು ಇನ್ನೂ ಪರೀಕ್ಷಿಸುವುದು ತರವಲ್ಲ. ಆತನಿಗೆ ಚಿರಪರಿಚಿತವಾದ ಶ್ರೀರಾಮನ ರೂಪದಲ್ಲಿಯೇ ಕಾಣಿಸಿಕೊಳ್ಳುತ್ತದೆ. ಜಾಂಬವ, ಜಾಂಬವ, ಪರಿಗಸುತ ಜಾಂಬವನು ನೇತ್ರದೆ ಸುರಿಸುತ್ತಾನಂದಾಶ್ರುತನು ಕರಧರಿಸಿ ಬಂದನೆಗೆರೆಗೆ ಕರಗಳ ಮುಗಿದೋ ಧೈರ್ಯದಲ್ಲಿ ರಾಮ ರಾಮ ರಾಮ. ರಾಮ, ರಾಮ, ಪ್ರಭು ಶ್ರೀರಾಮಚಂದ್ರ, ನನ್ನನ್ನು ಕ್ಷಮಿಸು ತಂದೆ, ಕ್ಷಮಿಸು. ರಾಮ ರಾಘವ ದಶರಥ ಬಾಲ ರಾಘವ ದಶರಥ ಬಾಲ ಜಯ ಸೀತಾರಾಮ ರಾಮ ರಾಘವ
ಶರಣನೆ ಅವತರಿಸು ಶರಣನೆ ಅವತರಿಸು ಬಿಂದಕ್ಕೆ ಒರೆದಿ ನಮಸ್ಕರಿಸು ಬಿಂದಕ್ಕೆ ಒರೆದಿ ನಮಸ್ಕರಿಸು ದರ್ಶನವೇ ಮುಂದಿನ ಶಾಂಭವ, ದೇವ, ತ್ರೇತೆಯಲ್ಲಿ ರಾಮನಾಗಿದ್ದ ನಾನು ಈ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಅವತರಿಸಿದ್ದೇನೆ. ಅಂದು ನಾನು ನಿನಗೆ ಮುಂದಿನ ದ್ವಾಪರ ಯುಗದಲ್ಲಿ ದರ್ಶನವೀಯುತ್ತೇನೆ ಎಂದು ಮಾತು ಕೊಟ್ಟಿದ್ದೆ. ಇದಕ್ಕಾಗಿ ನಾನು ಇವತ್ತು ನಿನಗೆ ಕಾಣಿಸಿಕೊಂಡಿದ್ದೇನೆ. ಈ ಯುಗದಲ್ಲಿ ಕೃಷ್ಣನಾಗಿರುವ ನನಗೆ ಶವಂತಕ ರತ್ನದ ಅಪಹರಣದ ಅಪವಾದ ಬಂದಿದೆ. ಇದನ್ನು ಹೋಗಲಾಡಿಸುವುದಕ್ಕಾಗಿ ನಿನ್ನಲ್ಲಿರುವ ಮಣಿಯನ್ನು ನನಗೆ ಕೊಡುವೆಯಾ ಶಾಂಭವ? ಓ ಆದಿದೇವರ ದೇವ, ದೇವರ ದೇವ ಜಾಂಬವತಿಂ ವಿವಳ ಸಾಗರದಿ ಓ ದೇವಾದಿದೇವ, ನೀನು ಯಾರೆಂಬುದನ್ನು ಅರಿಯದೆ ನಿನ್ನೊಡನೆ ಹೋರಾಡಿದ ನನಗೆ ನೀನು ಯಾವ ಶಿಕ್ಷೆಯನ್ನು ಕೊಟ್ಟರೂ ನಾನು ಅನುಭವಿಸುತ್ತೇನೆ. ದೇವ, ಸಮಂತಕ ರತ್ನದೊಂದಿಗೆ ನನ್ನ ಮಗಳು ಜಾಂಬವತಿ ಎಂಬ ಕನ್ಯಾ ರತ್ನವನ್ನು ಯಜ್ಞವತಾರಿಯಾದ ನಿನಗೆ ನೀಡುತ್ತಿದ್ದೇನೆ. ಪರಿಗ್ರಹಿಸು ದೇವ, ಈ ಭಕ್ತನನ್ನು ಉದ್ಧರಿಸು ದೇವ. ಜಾಂಬವ, ನಿನ್ನಿಚ್ಛೆಯಂತೆ ಆಗಲಿ.